ಇದು ಸೋಮವಾರ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಎದ್ದೋಳೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಸೊ ಎದ್ದ ತಕ್ಷಣ ಸಿಂಹನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ನಿಗೆ ಊಟ ಹಾಕಿ ನೆಕ್ಸ್ಟು ನಮ್ಮ ಅಡುಗೆ ಮಾಡೋಣ ಅಂತ ಹೊರಟೆ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಇದೆ ಟೈಮ್ ಟೇಬಲ್ ಪ್ರಕಾರ. ಆದರೆ ನೆನ್ನೆ ಯಾವುದೇ ದೋಸೆ ಹಿಟ್ಟು ರುಬ್ಬಿಟ್ಟಿರಲಿಲ್ಲ. ಸೊ ಇನ್ಸ್ಟೆಂಟಾಗಿ ದೋಸೆ ಮಾಡೋದಕ್ಕೆ 1 ಕಪ್ ಅವಲಕ್ಕಿಗೆ 2 ಕಪ್ ರವೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ 1 ಕಪ್ ಮೊಸರನ್ನ ಹಾಕಿ ಅವಲಕ್ಕಿ ನೆನೆಯೋ ತನಕ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಒಂದು 10-15 ನಿಮಿಷದಲ್ಲಿ ನೆನೆಯುತ್ತೆ. ಅಷ್ಟೋ ತನಕ ನೆಂದರೆ ಚೆನ್ನಾಗಾಗತ್ತೆ. ಸೊ ಈ ನೆನೆಯೋ ಗ್ಯಾಪಲ್ಲಿ ನಾನು ಅನ್ನಕ್ಕೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ಒಟ್ಟಿಗೆ ಅಡುಗೆ ಮಾಡಿಬಿಟ್ರೆ ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಮಂಡೇ ಆಗಿರೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನ ಊಟಕ್ಕೆ ನಾನು ಬೇಳೆ ಸಾರು ಮಾಡ್ತಿದ್ದೀನಿ. ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲನೂ ಹಾಕಿ ಕ್ಲೀನಾಗಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು, ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲಿಂದ ಇದಕ್ಕೆ ಬೆಂದಿರೋ ಬೇಳೆನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಫಸ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಅಷ್ಟರಲ್ಲಿ ಅನ್ನನೂ ರೆಡಿ ಆಗಿತ್ತು. ಸೊ ಅನ್ನದನ್ನು ಆಫ್ ಮಾಡಿದೆ. ಮಡಿಕೆಯಲ್ಲಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರ ಟೇಸ್ಟೇ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಸೊ ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ಬೇಳೆನ ಚೆನ್ನಾಗಿ ಮಸ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡೆ. ಆ ಗ್ಯಾಪಲ್ಲಿ ದೋಸೆಗೆ ಸಹ ಚೆನ್ನಾಗಿ ನೆಂದಿತ್ತು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸೋಡಾ ಏನೂ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ. ದೋಸೆಗೆ ಕಾಂಬಿನೇಷನ್ಗೆ ಬದನೆಕಾಯಿ ಚಟ್ನಿ ಮಾಡ್ತಿದ್ದೀನಿ. ಇದು ರೆಸಿಪಿನ ನಾನೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ದೋಸೆನ ಸಿಂಪಲಾಗಿ ಈ ಥರ ಸೆಟ್ ದೋಸೆ ಸ್ವಲ್ಪ ತೆಳುವಾಗಿ ಹಾಕ್ತೀರ, ಮಂದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ನಾರ್ಮಲ್ ದೋಸೆಗೂ ಈ ದೋಸೆಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ಸೊ ಫಸ್ಟ್ ದೋಸೆ ಅಂತ ಈ ಕಲರ್ ಬಂದಿದೆ ಅಷ್ಟೇ. ನೆಕ್ಸ್ಟ್ ದೋಸೆ ಎಲ್ಲ ತುಂಬ ಚೆನ್ನಾಗಾಗಿರುತ್ತೆ. ಹಾಗೆ ಆ ಗ್ಯಾಪಲ್ಲಿ ನಾನು ರೆಡಿ ಆದೆ. ಇನ್ನೂ ಪಾಪು ಎದ್ದಿರಲಿಲ್ಲ. ಸೊ ಅವಳಿಗೂ ಎಬ್ಬರಿಸ್ಕೊಳ್ಬೇಕು. ಅಷ್ಟರಲ್ಲಿ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡೆ. 8 ಗಂಟೆ ಆದರೂ ಮಗು ಇನ್ನೂ ಎದ್ದಿರಲಿಲ್ಲ. ಸೊ ನಾನೇ ಎಬ್ಬರಿಸಿ ಬ್ಯಾಗ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ದಿನ ಬೇಗ ಎದ್ಬಿಡುತ್ತೆ, ಕೆಲವೊಂದು ದಿನ ಹೀಗೆ ಲೇಟಾಗಿ ಎದ್ದೊಳುತ್ತೆ. ಬೇಗ ಎದ್ದಾಗ ಇಲ್ಲೇ ನಾಷ್ಟ ಮಾಡಿಸಿ ಕಳಿಸ್ತೀನಿ. ಇಲ್ಲ ಅಂದರೆ ಅಮ್ಮ ಮನೇಲೇ ನಾಷ್ಟ ಔಟ್ ಎಲ್ಲ ಮಾಡ್ಕೊತಾಳೆ. ಸೊ ಈ ಬ್ಯಾಗ್ ಹಾಕ್ಕೊಂಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಆದೆ. ಇನ್ನೊಂದು ದೋಸೆ ಬಾಕಿ ಇತ್ತು, ಅದನ್ನು ಹಾಕಿಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ, ಆಮೇಲೆ ಚಟ್ನಿ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಎಲ್ಲನೂ ಪ್ರಿಪೇರ್ ಮಾಡಿ ಆಫೀಸ್ ಕಡೆ ಹೊರಟ್ವಿ. ಸೊ ಪಾಪುನ ಫಸ್ಟು ಅಮ್ಮ ಮನೆಗೆ ಡ್ರಾಪ್ ಮಾಡಬೇಕಿತ್ತಲ್ವ. ಸೊ ಅಮ್ಮ ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಹೊರ ನೋಡಿದ್ರೆ ನನ್ನ ತಂಗಿ ಬಂತು ಕರ್ಕೊಂಡು ಹೋಗ್ತಾಯಿದ್ರು. ಮಗುಗೆ ಇನ್ನೂ ನಿದ್ದೆ ಹೋಗಿರಲಿಲ್ಲ, ಇನ್ನೂ ನಿದ್ದೆ ಮೂಡಲ್ಲೇ ಇದ್ದರು. ಅದಕ್ಕೆ ಬಾಯ್ ಮಾಡಿಲ್ಲ ಇವತ್ತು. ಇಲ್ಲ ಅಂದರೆ ಯಾವಾಗಲೂ ಬಾಯ್ ಮಾಡಿ ಅಮ್ಮನ ಕಳಿಸ್ಕೊಡೋದು ಗೊತ್ತಾ, ಎಷ್ಟು ಮುದ್ದಾಗಿ ಕಳಿಸ್ಕೊಡ್ತಾರೆ. ಅದಾದಮೇಲಿಂದ ಆಫೀಸ್ ಕಡೆ ಹೊರಟೆ. ಮತ್ತೆ ಸಿಗ್ತೀನಿ. ಬಾಯ್.